ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾಣ್ ವ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ನಾನು ಇವತ್ತು ಮಸ್ತಂಗಿ ಪುಂಡಿ ಪಲ್ಯ ಚಟ್ನಿನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎರಡು ರೀತಿ ಹೇಳ್ಕೊಡ್ತೀನಿ. ಇಲ್ಲಿ ಒಂದು ಪುಂಡಿ ಪಲ್ಯ ಚಟ್ನಿ ಮತ್ತು ಒಂದು ಪುಂಡಿ ಪಲ್ಯ ಕಂಪ್ಲೀಟ್ಲಿ ಹಳ್ಳಿ ಸ್ಟೈಲ್ ಅಂತಲೇ ಹೇಳ್ಬೋದು. ಹಂಗೆ ನೀವು ಈ ಥರ ಮಾಡಿದ್ರೆ ಆಮೇಲೆ ನಾ ಇಲ್ಲಿ ತೊಗೊಂಡಿನಿ ಒಂದು ಸ್ವಲ್ಪ ಏನು ಮಾಡೀನಿ, ಫಸ್ಟ್ ಹೆಸರು ಬೇಳೆ ಮತ್ತು ಒಡೆದಿರೋ ಹೆಸರು ಬೇಳೆ ಇತ್ತಲ್ಲ ಅದು ಮತ್ತು ತೊಗರಿಬೇಳೆ ಎರಡು ತೊಗೊಂಡು ಚೆಂದಂಗಿ ಏನು ಮಾಡಿ ತೊಳೆದು ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿ ಅದನ್ನು ನಾನು ಕುದಿಸೋಕೆ ಇಟ್ಕೊಂಡಿನಿ. ಅದ್ರೊಳಗೆ ಉಪ್ಪು ಖಾರ ನಾನು ಏನೂ ಹಾಕಿಲ್ಲ, ಹಾಗೆ ಕುದಿಸೋಕೆ ಇಟ್ಕೊಂಡಿನಿ. ಆಮೇಲೆ ಪುಂಡಿ ಪಲ್ಯ ತೊಗೊಂಡು ಚೆಂದಂಗಿ ವಾಶ್ ಮಾಡ್ಕೊಂಡಿನಿ, ಅಂದರೆ ಸೋಸಿ ಬರೀ ಎಲೆ ಅಷ್ಟೇ ಸೋಸಿನಿ, ನಾನು ದಂಡಿ ಸೋಸಿಲ್ಲ. ನೀವು ಬೇಕಿತ್ತಂದ್ರೆ ದಂಡಿನೂ ಕೂಡ ಸೋಸ್ಕೋಬೋದು. ನಾನಿಲ್ಲಿ ಎಲೆ ಅಷ್ಟೇ ಸೋಸಿ ಅದನ್ನು ಏನು ಮಾಡಿನಪ್ಪ ಅಂದ್ರೆ ಸಣ್ಣಂಗಿ ನಾನಿಲ್ಲಿ ಹೆರಚಿಟ್ಕೊಳಕತ್ತೀನಿ ನೋಡ್ರಿ. ನಾನಿಲ್ಲಿ ಒಂದು ಸ್ವಲ್ಪ 4 ರಿಂದ 5 ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಇದನ್ನು ಚೆಂದಂಗಿ ಸಣ್ಣಂಗಿ ನಾನಿಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಹೋಳಿಟ್ಕೋತೀನಿ. ನೀವು ಬೇಕಿತ್ತಂದ್ರೆ ಇದನ್ನು ಹಂಗೇನೂ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಹೋಳಿದ್ರೆ ಕುದಿದು ಜಲ್ದಿ ಆಗ್ತೈತೆ ಅಂಥೇಳಿ ನಾ ಏನು ಮಾಡಾಕತ್ತೀನಪ್ಪ ಅಂತಂದ್ರೆ ನಾನಿಲ್ಲಿ ಅದನ್ನು ಚೆನ್ನಾಗಿ ಸಣ್ಣಂಗಿ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಎಲ್ಲ ಕಟ್ ಮಾಡಿದ್ದಾದಮೇಲೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಪಾತ್ರೆ ತೊಗೊಂಡೋದ್ರೊಳಗೆ ಎಣ್ಣೆ ಹಾಕ್ತೀನಿ. ಇದು ಯಾವುದೇ ರೀತಿಯ ಇಂಡಕ್ಷನ್ ಪ್ರಮೋಷನ್ ವೀಡಿಯೋ ಎಲ್ಲ ನಮ್ಮನ್ನ ಗ್ಯಾಸ್ ಖಾಲಿ ಆಗಿತ್ತು, ಅದಕ್ಕೆ ನಾನು ಇಂಡಕ್ಷನ್ ಯೂಸ್ ಮಾಡಾಕತ್ತೀನಿ. ಎಣ್ಣೆ ಹಾಕ್ಕೊಂಡು ಅದ್ರೊಳಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಜೀರಿಗೆ ಹಾಕ್ಕೊಂಡು ಅದೇನು ರುಬ್ಬಿಟ್ಕೊಂಡಿದ್ದೆಲ್ಲ ಪೇಸ್ಟ್ ಅದನ್ನು ಹಾಕ್ಕೋತೀನಿ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಪುಂಡಿ ಪಲ್ಯನ ಹಾಕ್ಕೊಂಡು ನಾ ಏನು ಮಾಡ್ತೀನಪ್ಪ ಅಂದರೆ ಚೆಂದಂಗಿ ಅದನ್ನು ಮಿಕ್ಸ್ ಮಾಡಬೇಕು. ಎಷ್ಟೋ ತನಕ ಮಿಕ್ಸ್ ಮಾಡಬೇಕಪ್ಪ ಅಂತಂದ್ರೆ ಅದು ಕರಗಿ ಭಾಳ ಸ್ವಲ್ಪ ಆಗ್ತೈತಿ. ಅಲ್ಲಿ ತನಕ ನೀವು ಅದನ್ನು ಅದು ಗೊತ್ತಾಗ್ತೈತಿ ನಿಮಗೆ. ಅಲ್ಲಿ ತನಕ ಅದನ್ನು ಚೆಂದಂಗಿ ಮ್ಯಾಗಿಂದ ಕೆಳಗಿಂದ ಮೇಲೆ ಕೈ ಆಡಿಸ್ಕೊತಾನೆ ಇರಬೇಕು. ಇದನ್ನು ನೀವು ಗ್ಯಾಸ್ ಮೇಲೆ ಮಾಡಾಕತ್ತಿದ್ರೆ ಹೈ ಫ್ಲೇಮ್ನಾಗ ಒಟ್ಟೆ ಮಾಡಕ್ಕೆ ಹೋಗಬೇಡ್ರಿ. ಕಂಪ್ಲೀಟ್ಲಿ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇದನ್ನು ನೀವು ಚೆಂದಂಗಿ ಮಾಡಬೇಕು. ನೀವು ಹೈ ಫ್ಲೇಮ್ನಾಗ ಇಟ್ಟರೆ ಪಲ್ಯ ಎಲ್ಲ ಏನಂತಾರೆ ಪಾತ್ರೆಗೆಲ್ಲ ಅಂಟ್ಕೊಂಡ್ಬಿಡ್ತೈತಿ, ಚೆಂದಂಗಿ ಬೇಯಂಗಿಲ್ಲ. ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಚೆಂದಂಗಿ ನೀವು ಅಳಗಾಡ್ಸ್ಕೊತ ಹೋಗಬೇಕು. ನೋಡ್ರಿ ಇಲ್ಲಿ ಪಲ್ಯದ ಕಲರ್ ಚೇಂಜ್ ಆಗೈತಿ. ಪಲ್ಯದ ಕಲರ್ ಚೇಂಜ್ ಆದಮೇಲೆ ನಾವೇನು ಕುದಿಸಿಟ್ಕೊಂಡಿದ್ದಲ್ಲ ಅದು ಬೇಳೆ ಅದನ್ನಿಲ್ಲಿ ಆ್ಯಡ್ ಮಾಡ್ಕೋಬೇಕು. ನೀವಿಲ್ಲಿ ಬೇಕಿತ್ತಂದ್ರೆ ಕುದಿಸು ಮುಂದೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಶೇಂಗಾನ ಆ್ಯಡ್ ಮಾಡ್ಕೋಬೋದು. ನನಗಿಲ್ಲಿ ಶೇಂಗಾ ಅಷ್ಟು ಇಷ್ಟ ಆಗಂಗಿಲ್ಲ ಅಂಥೇಳಿ ನಾ ಏನು ಮಾಡಿನಪ್ಪ ಅಂದರೆ ಶೇಂಗಾ ಎಲ್ಲ ಹಾಕ್ಕೊಂಡಿಲ್ಲ ನಾನು. ಆಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋರಿ. ಆಮೇಲೆ ಇದನ್ನು ಒಂದು 5 ರಿಂದ 10 ನಿಮಿಷ ಮ್ಯಾಲೆ ಮುಚ್ಚಿ ಇದನ್ನು ಬಿಟ್ಬಿಡ್ರಿ. ಕುದಿಯೊಳಕ್ಕೆ ಸಣ್ಣ ಫ್ಲೇಮ್ನಾಗಿಟ್ಟು ಕುದಿಯಕ್ಕೆ ಬಿಟ್ಬಿಡ್ರಿ. ಪುಂಡಿ ಪಲ್ಯ ಚಟ್ನಿ ಮಾಡೋಕೆ ನಾ ಇಲ್ಲಿ ಹೋಳಿಟ್ಕೊಂಡಂಥ ಪುಂಡಿ ಪಲ್ಯನ ತೊಗೊಂಡು ನೀರು ಹಾಕಿ ಅದ್ರಾಗ 1-2 ಮೆಣಸಿನ್ಕಾಯಿ ಮತ್ತು 1-2 ಬೆಳ್ಳುಳ್ಳಿ ಹಾಕಿ ನಾ ಇದನ್ನು ಚೆಂದಂಗಿ ಒಂದು 3 ರಿಂದ 4 ವಿಸಿಲ್ ಆಗುವಂಗೆ ನಾ ಇಲ್ಲಿ ಸೀಟಿ ಹೊಡ್ಸ್ಕೊಂಡಿನಿ. ಒಂದು 3 ರಿಂದ 4 ವಿಸಿಲ್ ಆದಮೇಲೆ ಇದು ಪುಂಡಿ ಪಲ್ಯನ ತೊಗೊಂಡು ಚೆಂದಂಗೆ ಆರಿದ್ಮೇಲೆ ಒಂದು ಸ್ವಲ್ಪ ವಾಶ್ ಮಾಡಿ ನಾ ಏನು ಮಾಡಿದೆ ನೋಡಿರಿ. ಪುಂಡಿ ಪಲ್ಯ ಎಷ್ಟು ಕುದಿರ್ಬೇಕಪ್ಪ ಅಂತಂದ್ರೆ ಕೈ ಒಳಗೆ ಹಿಡಿದು ಹಿಂಗೆ ಮಾಡಿ ಹಿಂಗೆ ನೋಡಿದ್ರೆ ಅದು ಫುಲ್ ಹಿಂಗೆ ಸಾಫ್ಟ್ ಆಗಿರಬೇಕು. ನೀವು ಅಲ್ಲಿ ತನಕ ಇದನ್ನು ಚೆಂದಂಗಿ ಕುದಿಸ್ಕೋಬೇಕಾಗ್ತೈತಿ. ಕುದಿಸ್ಕೊಂಡ ಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಪುಂಡಿ ಪಲ್ಯ ಚಟ್ನಿ ಮಾಡೋದು ಇನ್ನೊಂದು ಏನು ಟ್ರಿಕ್ಕಪ್ಪ ಅಂತಂದ್ರೆ ಇದನ್ನು ಫುಲ್ಲು ಚೆಂದಂಗಿ ಹಿಂಡ್ಬೇಕು ನೋಡಿರಿ. ಒಂದು ಸ್ವಲ್ಪ ನೀರಿಲ್ಲಾರ್ದಂಗೆ ಇದನ್ನು ಚೆಂದಂಗಿ ಹಿಂಡ್ಕೋಬೇಕು. ಹಿಂಡ್ಕೊಂಡಾದ್ಮೇಲೆ ನಿಮ್ಮ ಕಡೆ ಒಳ್ಳಿತ್ತಂದ್ರೆ ಇದನ್ನು ಒಳ್ಳೊಳಗೆ ಮಾಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ನೋಡಿರಿ. ನನ್ನ ಕಡೆ ಒಳ್ಳಿಲ್ಲ ಅಂಥೇಳಿ ನಾ ಏನು ಮಾಡಿನಪ್ಪ ಅಂತಂದ್ರೆ ಪುಂಡಿ ಪಲ್ಯ ಹಾಕ್ಕೊಂಡು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆಂದಂಗಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ. ಹಾಗೆ ಕಟಕ್ ರೊಟ್ಟಿ ಮತ್ತು ಪುಂಡಿ ಪಲ್ಯದ ಕಾಂಬಿನೇಷನ್ ಎವರ್ ಗ್ರೀನ್, ಯಾವಾಗ ತಿಂದ್ರೂ ನಮಗೆ ಬೇಸರ ಆಗಂಗಿಲ್ಲ ನೋಡ್ರಿ. ಹೀಗೆ ಎಲ್ಲರಿಗೂ ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅಂದ್ಕೊಂಡಿನಿ. ಆ ಪುಂಡಿ ಪಲ್ಯ ಚಟ್ನಿಗೆ ಒಂದು ಸ್ವಲ್ಪ ತುಪ್ಪ ಇಲ್ಲಾಂದ್ರೆ ಎಣ್ಣೆ ಹಾಕ್ಕೊಂಡು ತಿನ್ನಿರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ. ಎಲ್ಲರಿಗೂ ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋನಾಗ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.